ಒಳಗಡೆ ಇಡಿ ಸ್ವಲ್ಪ ನಿಧಾನ. ಯಾಕೆ ನಾವು ಜಾಸ್ತಿ ಆದ್ಯತೆ ಕುಡಿಯೋ ನೀರಿನ ಘಟಕಗಳು ಕೊಡ್ತೀವಿ ಅಂದ್ರೆ, ಹಿಂದೆ ನಾವು ನೀರು ಏನು 20 ವರ್ಷಗಳ ಕಾಲ 10 ವರ್ಷಗಳ ಕಾಲ ಕುಡಿತಾ ಇದ್ವಿ, ಅದು ಯೋಗ್ಯವಾಗಿಲ್ಲ ಅಂತ ಒಂದು ಸರ್ಟಿಫೈ ಮಾಡಿದ್ರು. ತುಂಬಾ ಡೆಪ್ತ್ ಹೋದಷ್ಟು ನಾವು ಬೋರ್ವೆಲ್ಸ್ ಅಲ್ಲಿ ಆ ನೀರ್ನ ನಾವು ಬಳಕೆ ಜಾಸ್ತಿ ಮಾಡ್ತಾ ಮಾಡ್ತಾ ಮುಂದೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ನವ್ರಿಗೆ ಕಣ್ಣೂರು ಗ್ರಾಮಕ್ಕೆ 2ನೇ ನೀರಿನ ಘಟಕ ಉದ್ಘಾಟನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ, ಅವರು ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಒಂದು ಸಹಕಾರ ಮತ್ತು ಹೆಜ್ಜೆ ಮುಂದೆ ಇಟ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಶೇಷ ಯೋಜನೆಗಳ ಅಡಿಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಮಹಿಳೆಯರಿಗೆ ಒಳ್ಳೆ ನೀರು ಕೊಡಬೇಕು, ಮಕ್ಕಳಿಗೆ ಮುದುಕರಿಗೆ ಎಲ್ಲರೂ ಕೂಡ ಒಳ್ಳೆ ನೀರು ಕುಡಿಯಬೇಕಂತೇಳಿ ಎಲ್ಲ ಊರುಗಳಲ್ಲಿ ಕ್ಷೇತ್ರದ ಸುಮಾರು 60% ಅಷ್ಟು ಈಗಾಗಲೇ ನೀರಿನ ಘಟಕಗಳನ್ನು ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಮಾಡ್ತಾ ಇದ್ದಾರೆ, ಆಗುತ್ತದೆ. ಮತ್ತೆ ಅವರು ಈ ಕ್ಷೇತ್ರದ ಎಲ್ಲ ರೀತಿಯ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗೆ ಚೆಕ್ ಡ್ಯಾಮ್ಗಳು ಹಾಕಿ ಎಲ್ಲ ಕಡೆ ಮಳೆ ಬಂದರೆ ನೀರು ನಿಂತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಇರ್ಬೋದು, ಮಹಿಳೆಯರಿಗೆ ಸರ್ಕಾರದಲ್ಲಿ ಮಾತಾಡಿ 2,000 ರೂಪಾಯಿ ಬರೋಕ್ಕೆ ಇವಾಗ 3ನೇ ವರ್ಷ ತುಂಬಿದೆ. ಎಲ್ಲ ಗ್ಯಾರಂಟಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವಾಗ ಹೊಸ ಗೌರ್ಮೆಂಟ್ ಇನ್ನೇನು 4-5 ದಿವಸದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಆಗುತ್ತೆ. ಅದರಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಗಳು ಮುಂದೆ ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಪೆನ್ಷನ್ಗಳು ಕೂಡ ಮಾತಾಡ್ತಾ ಇದ್ದಾರೆ. ಆ ಪೆನ್ಷನ್ ಕೂಡ ಮೇಡಮ್ನವರು ಆಲ್ರೆಡಿ ಇವಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ, ಸರ್ಕಾರದಲ್ಲಿ ಮಾತಾಡಿ ಅವ್ರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಎಲ್ಲರೂ ಕೂಡ ಪೆನ್ಷನ್ ಕೊಡ್ಬೇಕನ್ನೋ ಒಂದು ತೀರ್ಮಾನ ಕೂಡ ಸರ್ಕಾರದಲ್ಲಿ ಆಗಿದೆ. ಅದು ಕೂಡ ಮುಂದುವರಿಸ್ತಾರೆ. ಮತ್ತೆ 5 ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅಕ್ಕಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಮತ್ತೆ ರಸ್ತೆ ಸಾರಿಗೆಯಲ್ಲಿ ಫ್ರೀಯಾಗಿ ಹೋಗಿ ಬರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ 5 ಗ್ಯಾರಂಟಿ ಪ್ರೋಗ್ರಾಮ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ 820 ಎಕರೆಯನ್ನು ಒಂದು ರಿಸರ್ವ್ ಮಾಡಿ KGF ಅಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಇನ್ನೇನು ಟೌನ್ಶಿಪ್ ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಶುರುವಾಗುತ್ತೆ. ಈ ರೀತಿ ಎಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಎಲ್ಲ ಸುಮಾರು ಹಳ್ಳಿಗಳಲ್ಲಿ ಕೂಡ ಘಟಕಗಳು ನಡೆದಿದೆ. ಇನ್ನೂ 1-2 ಅಷ್ಟೇ ಮಾಡಬೇಕಾಗಿದೆ ಈ ಪಂಚಾಯತಿಯಲ್ಲಿ, ಅದು ಕೂಡ ಮಾಡ್ತಾರೆ. ಮುಂದೆ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಳ್ಳಿ ಅಂತ ಬೇಡ್ಕೊಳ್ತಾ, ಮುಂದೆ ಕೂಡ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಪಣ ತೊಟ್ಟಿದ್ದಾರೆ. ಮತ್ತೆ ಕಣ್ಣೂರು ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಸರ್ಕಾರದಿಂದ 30 ನಿವೇಶನ ರೈತರಿಗೆ 1918ರಲ್ಲಿ ಪ್ರಾರಂಭ ಮಾಡಿ ಇಡೀ ಕ್ಷೇತ್ರಾದ್ಯಂತ ಕೊಡಬೇಕು, ಇಲ್ಲಿ ಮಾಡರ್ನ್ ವಾಗಿ ಮೊದಲನೇದಾಗಿ ವಿತರಣೆ ಮಾಡಿ ಆಮೇಲೆ ಮಾಡ್ಬೇಕಂತ ಒಂದು ಸದುದ್ದೇಶದಿಂದ ಇಟ್ಕೊಂಡಿದ್ದಾರೆ. ಏನು ಕೇವಲ ಒಂದು 10-15 ದಿವಸದೊಳಗಡೆ ಇಲ್ಲಿ ಆಸ್ಪತ್ರೆಗಳನ್ನು ಇವು ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಎಲ್ಲ ಕೂಡ ರೆಡಿ ಆಗಿದೆ. ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಅವ್ರಿಗೂ ಮೊದಲು ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು, ಆಯುಷ್ಯನೂ ಚೆನ್ನಾಗಿರ್ಬೇಕು. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇವತ್ತು ನಾವು ನಿಮ್ಮ ಸಹಕಾರ ಕೋರಿ, ಮತ್ತೆ ಈ ನೀರಿನ ಒಳ್ಳೆ ನೀರನ್ನು ಮೇಡಮ್ನವ್ರಿಗೆ ಸ್ವಲ್ಪ ಅಸಮಾಧಾನ ಇದೆ ಇಲ್ಲಿ. ಯಾಕಂದ್ರೆ ಗ್ರಾಮದಲ್ಲಿ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಉಪಯೋಗ ಆಗೋದಂತ, ಮಹಿಳೆಯರು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಊರಲ್ಲಿ ಫಿಲ್ಟರ್ ಬರ್ತಾ ಇದೆ ಅಂದ್ರೆ ನಾವೆಲ್ಲ ಸೇರಿ ಕೂಡ ಮುಂದೆ ಹೋಗಿ ನೋಡಪ್ಪ ಈ ಕಡೆ ಹಾಕಿ ನಮ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಮಾತು ಹೇಳ್ಬೇಕು. ಯಾಕಂದ್ರೆ ಇವಾಗ ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಡಿಜಿಟಲ್ ಗೊತ್ತು, ಫೋನ್ಗಳು ನೋಡ್ತಾರೆ, ವಾಟ್ಸಪ್ಗಳು ಎಲ್ಲ ನೋಡ್ತಾರೆ. ನೀವು ಮಾತಾಡ್ಬಹುದು. ಮೇಡಮ್ ಏನ್ ಹೇಳ್ತಾ ಇದ್ದಾರೆ, ನೀವು ಎಲ್ಲ ಒಳ್ಳೇದಕ್ಕೆ ನೀವು ಮಾಡ್ಕೊಂಡಿದ್ದ ತಮ್ಮನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ತರ ಏನಿಲ್ಲ, ಯಾರೋ ಸ್ವಲ್ಪ ಬೈ ಮಿಸ್ಟೇಕ್ ಇಲ್ಲೇನೋ ಆಗಿರ್ಬೋದು ಅಷ್ಟೇ. ಊರಲ್ಲಿ ಜಾಗ ಇದೆ, ಇಲ್ಲದೆ ಏನಿಲ್ಲ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಈ ಮಾತಾಡಲು ಅವಕಾಶ ಕೊಟ್ಟರು ನಮಗೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಸಹೋದರಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ಕಣ್ಣೂರು ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇವೆ. ಈ ಊರಿಗೆ ಮಾಡಿರ್ತಕ್ಕಂಥ ಸೌಲಭ್ಯ ಮೇಡಮ್ನವರು ಈ ನಮ್ಮ ಪಂಚಾಯತಿಯಲ್ಲಿ ಯಾವ ಊರಿಗೂ ಮಾಡಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಪಂಚಾಯತಿಯಲ್ಲಿ. ಈ ಊರಿಗೆ ವಿಶೇಷವಾಗಿ ಮೇಡಮ್ ಎಲ್ಲ ಮನೆ ಹತ್ರನೂ ನಾವು ಕಾಂಗ್ರೆಸ್ ಹಾಕ್ತಿರೋದು ನಮ್ಮ ಮೇಡಮ್ನವರ ಅನುದಾನನೇ. 1 ಕೋಟಿ 1.5 ಕೋಟಿ ಅನುದಾನವನ್ನು ಈ ಕಣ್ಣೂರು ಗ್ರಾಮಕ್ಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿವೇಶನ ರಹಿತ ಅಂತ 30 ಸೈಟ್ಗಳು ಆಸ್ಪತ್ರೆಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮ್ನ ನಮ್ಮ ಮೇಡಮ್ ಕೈಯಲ್ಲಿ ಕೊಡಿಸ್ಲಿಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಅದೇ ತರ 2 ಆರೋ ಪ್ಲಾಂಟ್ಗಳು ಹಾಕಿದ್ದಾರೆ, ಮತ್ತೆ ಐಮಾರ್ಸ್ ಲೈಟ್ ಹಾಕಿದ್ದಾರೆ, ಮತ್ತೆ 2 ಐಮಾರ್ಸ್ ಲೈಟ್ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಈ ಊರು ದೊಡ್ಡದು, ಇಲ್ಲಿ ಎಲ್ಲ ಟೆಂಪಲ್ ಇದೆ, ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ. ಇಲ್ಲೇ ವಿಶೇಷವಾಗಿ ಎಲ್ಲರೂ ಮದುವೆಗಳು ಇಲ್ಲೇ ಮಾಡ್ತಾರೆ, ಬಂದು ಜಾಸ್ತಿ ಸೌಕರ್ಯ ಇದೆ ಅಂತ ಇಲ್ಲಿ ಊರವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಾಕ್ಸಿದ್ದಾರೆ. ಒಳ್ಳೇದೇ. ಅದಕ್ಕೆ ಮುಂದಿನ ದಿನಗಳಲ್ಲಿ
ಇನ್ನ ಹೆಚ್ಚಿನ ಸೇವೆ ಮಾಡಲಿ ಅಂತ ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಂತ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದೇವಸ್ಥಾನದ ಸನ್ನಿಧಿಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಅಂದ್ಕೊಳ್ಳೋರಿಗೆ ಒಂದು ಮಾತು ಹೇಳಿ, ಒಂದು 9-10 ವರ್ಷಗಳಿಂದ ನಾವು ಈ ಊರುಗಳು ಪ್ರವಾಸ ಮಾಡುವಾಗ ನೀರಿನ ಅಭಾವ ಜಾಸ್ತಿ. 900 ಅಡಿ, 1000 ಅಡಿ, 1200 ಅಡಿ ಕುಡಿದ್ರೂ ಕೂಡ ನೀರು ಸಿಗ್ತಾ ಇರಲಿಲ್ಲ. ಕುಡಿಯೋ ನೀರಿನ ಘಟಕ ಆಮೇಲೆ ವಿಚಾರ, ನೀರು ಸಿಗ್ತಾ ಇರಲಿಲ್ಲ. ಆ ನೀರಿನ ಮಟ್ಟ ಎಷ್ಟು ಕೆಳಗಡೆ ಹೋಗುತ್ತೆ, 1000 ಅಡಿಯಿಂದ ಕೆಳಗಡೆ ಹೋಗುತ್ತೆ, ಅದು ಕುಡಿಯೋಕ್ಕೆ ಯೋಗ್ಯ ಆಗಿರಲ್ಲ. ಇವತ್ತೆಲ್ಲ ನಾಳೆ ಈ ಭಾಗದಲ್ಲಿ ಯಾರು ರೈತರಿದ್ದಾರೋ, ಬಡವರಿದ್ದಾರೋ, ನಮ್ಮನ್ನು ನಂಬ್ಕೊಂಡು ಯಾರು ಸರ್ಕಾರ ನಂಬ್ಕೊಂಡಿರ್ತಾರೋ ಅಂಥವ್ರಿಗೆ ಯೋಗ್ಯವಾಗಿರೋ ನೀರು ಕೊಡ್ಬೇಕಂದ್ರೆ ಫಸ್ಟ್ ಬೋರ್ವೆಲ್ ನೀರೇ ಸರಿಯಾಗಿರ್ಲಿಲ್ಲ. 1000 ಅಡಿ ಕೆಳಗಡೆ ಹೊಟ್ಟೋಗ್ತಾ ಇತ್ತು. ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾ ಇತ್ತು, ಅಂದ್ರೆ ನೀರೆಲ್ಲ ಹಾರ್ಡ್ನೆಸ್ ಜಾಸ್ತಿ ಇರ್ತಾ ಇತ್ತು. ಅದು ಪರಿವರ್ತನೆ ಆಗ್ಬೇಕಂದ್ರೆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಬೇಕಾಗಿತ್ತು. ಆ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಲಿಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಇದೆ ಕಾಣಲ್ಲ. ಈಗ ಚೆಕ್ ಡ್ಯಾಮ್ಸ್ ನಾವು ಎಷ್ಟು ಮಾಡಿದೀವಿ, ಯಾವ್ಯಾವ ಪಂಚಾಯತಿಯಲ್ಲಿ ಮಾಡಿದೀವಿ, ಅವು ಯಾವೂ ಕಾಣಲ್ಲ. ಆ ಚೆಕ್ ಡ್ಯಾಮ್ಸ್ನ ನಾವು 10 ವರ್ಷಗಳ ಕಾಲ ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲಿ ಮಾಡಿರೋದ್ರಿಂದ ರೈತರ ಜಮೀನಲ್ಲಿ ಆ ಬೋರ್ವೆಲ್ಸು ರೀಚಾರ್ಜ್ ಆಗಿದೆ. ಕೆಲವೊಂದು ಕೆರೆಗಳಲ್ಲಿ ನೀರು ನಿಂತಿದೆ. ಅದಾದ್ಮೇಲೆ ಇವತ್ತೆಲ್ಲ ಎಷ್ಟೋ ಭಾಗದಲ್ಲಿ ಒಂದು 40% ಭಾಗದಲ್ಲಿ ನೀರು ಆಲ್ಮೋಸ್ಟ್ 1000 ಫೀಟ್ ಕೆಳಗಡೆ ಹೋಗಿಲ್ಲ, ಯೋಗ್ಯವಾಗಿದೆ. ಆದ್ರೆ ಹಿಂದೆ 1300 ಅಡಿ ಹೋಗಿದೆ. ಅದಾದ್ಮೇಲೆ ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ರೈತರಿಗೆ ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡುವಾಗ ಬೋರ್ವೆಲ್ ಕೊಟ್ಟಿದೀವಲ್ಲ, 99% ಸಕ್ಸಸ್ ಆಗಿದೆ. 99% ಯಾರು ಇಂಡಿವಿಜುವಲ್ ಬೆನಿಫಿಟ್ ಅಂದ್ರೆ ಯಾರೋ ಒಬ್ಬ ರೈತರಿಗೆ ಬೋರ್ವೆಲ್ ಹಾಕ್ಸ್ಕೊಡೋ ಅಂತ ಯಾವುದೋ ಒಂದು ಯೋಜನೆ, ಗಂಗಾ ಕಲ್ಯಾಣದ ಯಾವುದೋ ಒಂದು ಯೋಜನೆಯಲ್ಲಿ ಮುಂದೆ ಬಂದಾಗ ಅವರಿಗೆ ಅದು ಯೋಗ್ಯವಾಗಿ ನೀರು ಸಿಕ್ಕಿದೆ. ಆ ರೈತ ಸ್ವಂತ ರಿಪೇರ್ಸ್ ಆಗಿದೆ, ಅದನ್ನು ಇ.ಒ ಆಫೀಸಿಂದ ಪಂಚಾಯತಿ ತಪ್ಪಿದ್ರೆ ಇ.ಒ ಆಫೀಸಿಂದಾನೇ ಅದನ್ನು ಬಗೆಹರಿಸಬೇಕು ಅಂತಂದ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಇವ್ರಿಗೆ ಏನು ಮೇಂಟೆನೆನ್ಸ್ ಫೀಸ್ ಬರುತ್ತೆ, ಕಂದಾಯ ಮತ್ತು ಮೇಂಟೆನೆನ್ಸ್ ಫೀಸ್ ಪಂಚಾಯತಿಗೆ ಬರುತ್ತೆ. ಪ್ರತಿ ಪಂಚಾಯತಿಯವರು ಕುಡಿಯೋ ನೀರಿನ ಘಟಕಗಳನ್ನ ಅವರು ಪಂಚಾಯತಿ ಅನುದಾನದಲ್ಲಿ ಅವರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕುಡಿಯೋ ನೀರಿನ ಘಟಕಗಳು ಅದು ರಿಪೇರಿ ಮಾಡೋಕ್ಕಾದರೆ ರೆಡಿ ಮಾಡಬೇಕು. ರಿಪೇರಿ ಮಾಡೋ ಸ್ಟೇಜ್ ಇಲ್ಲ ಅಂದರೆ ಆ ಥರ ಬೋರ್ಡ್ ಹಾಕಬೇಕು. ರಿಪೇರಿ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಂದರೆ ಆ ಜಾಗಕ್ಕೆ ಅದು ಒಳ್ಳೆ ಕ್ವಾಲಿಟಿ ಮಿಷಿನರೀಸ್ ಹಾಕಿದರೆ 5 ವರ್ಷ 10 ವರ್ಷ ಲೈಫ್ ಇರುತ್ತೆ. ಇಲ್ಲ ಅದಕ್ಕೆ ತಪ್ಪಿರೋ ಅಂಥದ್ದು ಮೇಂಟೆನೆನ್ಸ್ ಆಗಲೆ ಸಕಾಲಕ್ಕೆ 6 ತಿಂಗಳಿಗೆ ವರ್ಷಕ್ಕೆ ಮೇಂಟೆನೆನ್ಸ್ ಆಗದೆ ಯಾವುದೋ ಹಳೆ ಮಿಷಿನರೀಸ್ನ ಫಿಕ್ಸ್ ಮಾಡಿದರೆ ಅದು ಕಾಟಾಚಾರಕ್ಕೆ ಹಾಕಿರ್ತಾರೆ, ಅದನ್ನು ಸರ್ವಿಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಹೊಸ ಫಿಲ್ಟರ್ಸ್ನ ಹಾಕಿ ಹೊಸ ಸರ್ವಿಸ್ ಬೇರೆ ಸೇವೆನ ಕೊಡುವಂಥ ಪ್ರಯತ್ನ ಮಾಡಬೇಕು. ಇವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಸರ್ಕಾರ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವರ್ಷ 3 ವರ್ಷ 5 ವರ್ಷ ಯಾವ ಕಂಪನಿ ಮೇಂಟೈನ್ ಮಾಡುತ್ತೆ ಅವರೇ ಮಾಡಲಿ. ಆವಾಗ ಏನಾದರೂ ರೀಪ್ಲೇಸ್ಮೆಂಟ್ ಇದ್ದರೆ ಕಂಪ್ನಿಯವರು ಅವ್ರದ್ದು ಇದು ಈ ಪೀರಿಯಡ್ ಇರುತ್ತೆ, ಗ್ಯಾರಂಟಿ ಪೀರಿಯಡ್. ಆ ವಾರಂಟಿ ಪೀರಿಯಡ್ ಒಳಗಡೆ ಏನೇನು ಪ್ರಾಬ್ಲಮ್ ಬಂದರೂ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ಸಿಸ್ಟಮು, ಹೊಸ ಮಿಷಿನರೀಸು, ಆ ಫಿಲ್ಟ್ರ್ ಮಾಡೋ ಇದೆಲ್ಲ ಇರುತ್ತೆ, ಅವೆಲ್ಲನೂ ಚೇಂಜ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾ ಬರ್ತಾರೆ. ಪ್ರತಿಯೊಂದು ಫಿಲ್ಟ್ರು 3 ಇಯರ್ಸ್ 5 ಇಯರ್ಸ್ ಇರುತ್ತಲ್ಲ, ಆ ಮೇಂಟೆನೆನ್ಸ್ ಪೀರಿಯಡ್ನ ಅವ್ರು ಮಾಡಲಿ. ಅದಾದಮೇಲೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಗೂ ಇಲ್ಲಿ ಪ್ರತಿ ನೀರು ತೊಗೊಂಡಾಗೂ 5 ರೂಪಾಯಿ ಕಾಯಿನ್ ಹಾಕಿ ತೊಗೊಳೋದ್ರಿಂದ ಆ ದುಡ್ಡಲ್ಲಿ ಅವ್ರು ಮೇಂಟೈನ್ ಮಾಡಿ ನೆಕ್ಸ್ಟ್ ಪಂಚಾಯತಿ ಅದ್ರ ಮೇಲೆ ಬಂದರೂ ಸರ್ಕಾರ ಅವ್ರಿಗೆ ಒಂದು ಆದೇಶ ಮಾಡಿದೆ, ಅದನ್ನು ಅವ್ರು ಪರಿಪಾಲನೆ ಮಾಡಿ.